ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀ ವಸಿಷ್ಠ ಮಹರ್ಷಿ ವಿರಚಿತ ಹಾಗೂ ಶ್ರೀ ವಾಲ್ಮೀಕಿ ಮಹರ್ಷಿ ಪ್ರೋಕ್ತ ದೇವುಡು ಅವರಿಂದ ಕನ್ನಡಿಸಲ್ಪಟ್ಟಿರುವ ಯೋಗ ವಾಸಿಷ್ಠದ ಉತ್ಪತ್ತಿ ಪ್ರಕರಣದಲ್ಲಿ ಸಂಸ್ಕೃತಿ ವಿದಿತ ವೇದ್ಯ ಎಂಬ 53ನೇ ಸರ್ಗಕ್ಕೆ ಸ್ವಾಗತ. ಹಿಂದಿನ ಸರ್ಗದಲ್ಲಿ ವಸಿಷ್ಠರು ಶ್ರೀರಾಮನಿಗೆ ವಿವರಿಸುತ್ತಿರುವಂತೆಯೇ ವಿದೂರಥನು ಮೂರ್ಛಿತನಾಗಿ ಬಿದ್ದಿರುವಾಗಲೇ ಅಲ್ಲಿದ್ದ ಆತನ ಪತ್ನಿ ಲೀಲೆಯು ತನ್ನ ಪಾರ್ಥಿವ ದೇಹವನ್ನು ತೊರೆಯುತ್ತಾಳೆ. ಕುಲದೇವತೆಯಾದ ಸರಸ್ವತಿಯ ಆಶೀರ್ವಾದದಿಂದ ಅವರಿಬ್ಬರು ತಮ್ಮ ಚಿದಾಕಾಶದಲ್ಲಿಯೇ ತಮ್ಮ ಪೂರ್ವ ಸರ್ಗದ ದೇಹವಾದ ಪದ್ಮರಾಜ ಮತ್ತು ಅವನ ಪತ್ನಿಯಾದ ಲೀಲೆಯಾಗುತ್ತಾರೆ. ಈ ರೀತಿಯಲ್ಲಿ ಇದುವರೆಗೆ ಪದ್ಮರಾಜನ ಪತ್ನಿಯಾದ ಲೀಲೆಯು ನೋಡಿದುದೆಲ್ಲವೂ ಸರಸ್ವತಿಯೂ ಸೇರಿದಂತೆ ಸ್ವಪ್ನ ಸದೃಶವಾಗಿ ಲೀಲೆಯ ಚಿದಾಕಾಶದಲ್ಲೇ ನಡೆಯುತ್ತಿರುವುದು. ಮುಂದುವರೆದು ವಸಿಷ್ಠರು ಹೇಳುತ್ತಾರೆ, ಅನಂತರ ಅದೇ ದೇಹದಿಂದ ಅರಸನನ್ನು ಹೊಂದಬೇಕೆಂದು ವರವನ್ನು ಪಡೆದ ಲೀಲೆಯು ಪತಿಯನ್ನು ಸೇರಲು ನಭೋಮಾರ್ಗದಲ್ಲಿಯೇ ಹೊರಟು ಭುವನಾಂತರಗಳನ್ನು ದಾಟುವೆನು ಎಂದುಕೊಂಡು ಆನಂದದಿಂದ ಪತಿಯನ್ನು ಸೇರಬೇಕೆಂಬ ಕುತೂಹಲದಿಂದ ಹಕ್ಕಿಗಳ ಹಾಗೆ ಲಘು ಶರೀರವುಳ್ಳವಳಾಗಿ ನಭೋಮಾರ್ಗದಲ್ಲಿ ಹಾರಿದಳು. ಅಲ್ಲಿ ಜ್ಞಪ್ತಿದೇವಿಯು ಕಳುಹಿಸಿದ್ದ ತನಗೆ ಹಿತಕಾರಿಣಿಯಾದ ಸ್ವಸಂಕಲ್ಪವೆಂಬ ಮಹಾದರ್ಶದಿಂದ ಹೊರಟು ತನ್ನ ಮುಂದೆ ಹೋಗುತ್ತಿರುವಳು ಎಂಬಂತಿರುವ ಕುಮಾರಿಯನ್ನು ಕಾಣುತ್ತಾಳೆ. ಆ ಕುಮಾರಿಯು ಹೇಳುತ್ತಾಳೆ, ಜ್ಞಪ್ತಿದೇವಿಗೆ ಸಖಿಯಾದ ಲೀಲೆಯೇ, ನಾನು ನಿನ್ನ ಮಗಳು, ಎಲೆ ಸುಂದರಿಯೇ, ನಿನಗೆ ಸ್ವಾಗತವಾಗಲಿ. ಈ ನಭೋಮಾರ್ಗದಲ್ಲಿ ನಿನ್ನನ್ನು ಎದುರು ನೋಡುತ್ತಿರುವೆನು. ಆಗ ಲೀಲೆಯು ಹೇಳುತ್ತಾಳೆ, ಎಲೆ ಕಮಲನಯನೆಯೇ ದೇವಿ, ನನ್ನನ್ನು ಗಂಡನ ಬಳಿಗೆ ಕರೆದುಕೊಂಡು ಹೋಗು. ಮಹಾತ್ಮರ ದರ್ಶನವು ಯಾವಾಗಲೂ ನಿಷ್ಫಲವಾಗುವುದಿಲ್ಲವಲ್ಲವೇ? ವಸಿಷ್ಠರು ಮುಂದುವರೆದು ಹೇಳುತ್ತಾರೆ, ಬಾ ಅಲ್ಲಿಗೇ ಹೋಗೋಣ ಎಂದು ಹೇಳಿ ಆ ಕುಮಾರಿಕೆಯು ಮಾರ್ಗವನ್ನು ತೋರಿಸುತ್ತಾ ಆಕಾಶದಲ್ಲಿ ಮುಂದೆ ಹೊರಟಳು. ಅವಳ ಹಿಂದೆ ಹೊರಟು ಲೀಲೆಯು ಆಕಾಶ ಕೋಟರವನ್ನು ಸೇರಿದಳು. ಅಂಗೈಯಲ್ಲಿ ರೇಖೆಗಳಂತೆ ಆ ಕೋಟರವು ನಿರ್ಮಲವಾಗಿತ್ತು. ಮೇಘ ಮಾರ್ಗವನ್ನು ಉಲ್ಲಂಘಿಸಿ ವಾತಸ್ಕಂಧದ ಒಳಹೊಕ್ಕು ಸೂರ್ಯ ಮಾರ್ಗದಿಂದ ಹೋಗಿ ತಾರಾಮಾರ್ಗವನ್ನು ದಾಟಿ ವಾಯು ಇಂದ್ರ ಸುರ ಸಿದ್ಧರ ಲೋಕಗಳನ್ನೆಲ್ಲ ಲಘುವಾಗಿ ದಾಟಿ ಬ್ರಹ್ಮ ವಿಷ್ಣು ಮಹೇಶ್ವರರ ಬ್ರಹ್ಮಾಂಡಗಳನ್ನು ಹೊಂದಿದಳು. ಒಡೆಯದಿರುವ ಮಡಕೆಯೊಳಗಿರುವ ಹಿಮಶೈತ್ಯವು ಹೊರಗೆ ಬರುವಂತೆ ಸಂಕಲ್ಪಸಿದ್ಧಳಾದ ಅವಳು ಬ್ರಹ್ಮಾಂಡದಿಂದ ಹೊರಗೆ ಬಂದಳು. ಸಚಿತ್ತ ಮಾತ್ರವೇ ದೇಹವಾಗಿರುವ ಆ ಬಾಲಿಕೆಯು ಸ್ವಸಂಕಲ್ಪ ಸ್ವಭಾವದಿಂದಲೇ ಹುಟ್ಟಿದ ಆಯಾ ಲೋಕಗಳನ್ನೆಲ್ಲ ತನ್ನ ಒಳಗೆ ಅನುಭವಿಸಿದಳು. ಭ್ರಮವೆಂಬುದು ಇದೇ ಅಲ್ಲವೇ? ಬ್ರಹ್ಮಾದಿ ಸ್ಥಾನಗಳನ್ನು ದಾಟಿ ಬ್ರಹ್ಮಾಂಡ ಕರ್ಪರವನ್ನು ಹೊಕ್ಕು ಬ್ರಹ್ಮಾಂಡದ ಅಂಚನ್ನು ಜಲಾದಿ ಆವರಣಗಳನ್ನು ದಾಟಿ ಮಹಾಚಿದಾಕಾಶವನ್ನು ಸೇರಿ ಅತಿವೇಗದಿಂದ ಹಾರುತ್ತಿರುವ ಗರುಡನು ಕಲ್ಪಕೋಟಿ ಶತವಾದರೂ ಸೇರುವುದಕ್ಕಾಗದ ಆ ಚಿದಾಕಾಶದ ಅದೃಷ್ಟ ಪಾರವನ್ನು ಸೇರಿದಳು. ಒಂದೇ ವನದಲ್ಲಿದ್ದರೂ ಒಂದನ್ನೊಂದು ನೋಡದಿರುವ ಮಹಾಫಲಗಳಂತೆ ಅಲ್ಲಿ ಲಕ್ಷಾಂತರ ಬ್ರಹ್ಮಾಂಡಗಳು ಅಸಂಖ್ಯಗಳಾಗಿ ಬೇಕಾದ ಹಾಗೆ ಇರುವವು. ಅವುಗಳಲ್ಲಿ ವಿಸ್ತಾರವಾದ ಆವರಣದಿಂದ ಕೂಡಿ ಎದುರಿಗಿರುವ ಬ್ರಹ್ಮಾಂಡವೊಂದನ್ನು ಭೇದಿಸಿಕೊಂಡು ಎಲಚಿಯ ಹಣ್ಣಿನೊಳಗೆ ನುಗ್ಗುವ ಕ್ರಿಮಿಯಂತೆ ಹೊಕ್ಕಳು. ಮತ್ತೆ ಬ್ರಹ್ಮ ಇಂದ್ರ ವಿಷ್ಣು ಮೊದಲಾದವರ ಕಾಂತಿಮಯವಾದ ಲೋಕಗಳನ್ನು ದಾಟಿ ತಾರಾಪಥದಿಂದ ಕೆಳಗಿರುವ ಮಹೀಮಂಡಲಕ್ಕೆ ಅಂದರೆ ಆ ಭೂಮಂಡಲಕ್ಕೆ ಬಂದು ಅಲ್ಲಿ ಪದ್ಮರಾಜನ ದೇಶವನ್ನು ರಾಜಧಾನಿಯನ್ನು ಅರಮನೆಯನ್ನು ಹೊಕ್ಕು ಪುಷ್ಪಗುಪ್ತವಾಗಿದ್ದ ಅಂದರೆ ಪುಷ್ಪರಾಶಿಯಲ್ಲಿ ಮುಳುಗಿ ಹೋಗಿದ್ದ ಶವದ ಮಗ್ಗುಲಲ್ಲಿ ನಿಂತಳು. ಇಷ್ಟೆಲ್ಲ ಆಯಿತು ಎನ್ನುವುದರೊಳಗಾಗಿ ಕುಮಾರಿಕೆಯೇ ಅದೃಶ್ಯಳಾಗಿದ್ದಳು. ಮಾಯೆಯೆಂದು ಗುರುತು ಹಿಡಿದ ಮೇಲೆ ಅದೆಲ್ಲಿಯೋ ಮಾಯವೇ ಆಗುವಂತೆ ಆಗಿತ್ತು. ಶವವಾಗಿ ಮಲಗಿರುವ ಗಂಡನ ಮುಖವನ್ನು ನೋಡಿ ಲೀಲೆಯು ಪ್ರತಿಭಾ ಪ್ರಭಾವದಿಂದಲೂ ತನ್ನ ಅನುಭವದಿಂದಲೂ ಇದು ಸತ್ಯವೆಂದುಕೊಂಡು ಸಿಂಧುರಾಜನಿಂದ ಯುದ್ಧದಲ್ಲಿ ಹತನಾದ ನನ್ನ ಗಂಡನೇ ಇವನು, ಅದೇ ವಿದೂರಥನೇ ಇವನು, ವೀರರಿಗೆ ಲಭಿಸುವ ಈ ಲೋಕಗಳನ್ನು ಪಡೆದು ಸುಖವಾಗಿ ಮಲಗಿರುವನು. ನಾನು ದೇವಿಯ ಪ್ರಸಾದದಿಂದ ಸಶರೀರಳಾಗಿ ಹೀಗೆ ಇಲ್ಲಿಗೆ ಬಂದಿರುವೆನು. ಏಕೆಂದರೆ ಇದುವರೆಗೂ ಆ ಲೀಲಾದೇವಿಯು ತಾನು ಸಮಾಧಿಸ್ಥಳಾಗಿ ಮನೋಮಯ ದೇಹವನ್ನು ಪಡೆದುಕೊಂಡು ಆ ಮನೋಮಯ ದೇಹದಲ್ಲಿಯೇ ಹಿಂದಿನ ಮುಂದಿನ ಸರ್ಗಗಳಿಗೆ ಪಯಣಿಸಿದ್ದಳು. ಈಗ ಆಕೆ ಅದೇ ಮನೋಮಯ ದೇಹದೊಂದಿಗೆ ಹಿಂತಿರುಗಿ ಬಂದು ತನ್ನ ಪಾರ್ಥಿವ ಶರೀರದಲ್ಲೇ ಎಚ್ಚರಗೊಂಡಿರುವಳು. ನಾನು ಧನ್ಯಳು, ನನ್ನಂತಹ ಧನ್ಯಳು ಇನ್ನೊಬ್ಬಳು ಇಲ್ಲಿಲ್ಲ ಎಂದು ಯೋಚಿಸಿಕೊಂಡು ಸುಂದರವಾದ ಚಾಮರವೊಂದನ್ನು ಕೈಯಲ್ಲಿ ಹಿಡಿದು ಅಂತರಿಕ್ಷವು ಭೂಮಂಡಲಕ್ಕೆ ಚಂದ್ರನೆಂಬ ಚಾಮರವನ್ನು ಬೀಸುವಂತೆ ಬೀಸಿದಳು. ಪ್ರಬುದ್ಧಳಾದ ಆ ಲೀಲೆಯು ಹೇಳುತ್ತಾಳೆ,
ಅಲ್ಲಿದ್ದ ಭೃತ್ಯರು, ದಾಸಿಯರು, ಎಚ್ಚರಗೊಂಡ ರಾಜ ಇವರೆಲ್ಲರೂ ಮೊದಲಿದ್ದವರು. ಇವರು ಈ ಹೊಸ ಲೀಲೆಯನ್ನು ಯಾವ ದೃಷ್ಟಿಯಿಂದ ಹೇಗೆ ಕಾಣುವರೋ, ಏನು ಹೇಳುವರೋ ಅದನ್ನು ಹೇಳು. ಅಂದರೆ ಈಗ ಆ ಲೀಲೆಯು ತನ್ನ ಹಿಂದಿನ ಪದ್ಮರಾಜನ ಅಂತಃಪುರದಲ್ಲಿ ಎಚ್ಚರಗೊಂಡಿದ್ದಾಳೆ. ಆಕೆ ತನ್ನ ಚಿದಾಕಾಶದಲ್ಲಿಯೇ ಆ ವಿದೂರಥನನ್ನು, ಆತನ ಪತ್ನಿಯಾದ ಲೀಲೆಯನ್ನು, ಅಂದರೆ ಅಲ್ಲಿ ಇದ್ದಂತಹ ಆ ಲೀಲೆಯನ್ನು, ಅಲ್ಲಿದ್ದ ಭೃತ್ಯರು, ಮಂತ್ರಿಗಳು ಮುಂತಾದವರು, ದಾಸಿಯರು ಇವರನ್ನೆಲ್ಲ ಕಂಡಿದ್ದಳು. ಈಗ ಅವರೆಲ್ಲರೂ ಕೂಡ ಇಲ್ಲಿ ಬೇರೆಯಾಗಿಯೇ ಇದ್ದಾರೆ. ಅವರೆಲ್ಲ ನನ್ನನ್ನು ಹೇಗೆ ಕಾಣುತ್ತಾರೆ? ಆಗ ದೇವಿಯು ಹೇಳುತ್ತಾಳೆ, ಆ ರಾಜನು, ಅವಳು ಅಂದರೆ ಆ ಲೀಲೆಯು, ಆತನ ಪತ್ನಿಯು, ಆ ಭೃತ್ಯರು ಎಲ್ಲರೂ ಒಂದೇ ಚಿದಾಕಾಶದ ಆವೇಶಕ್ಕೆ, ಸ್ಫುರಣಕ್ಕೆ ಸಿಕ್ಕಿದವರು, ನಮ್ಮ ಪ್ರಭಾವಕ್ಕೆ ಒಳಗಾದವರು, ಅದರಿಂದ ಪರಸ್ಪರವಾಗಿ ಗುರುತು ಹಿಡಿಯುವರು. ಮಹಾಚಿತ್ತಿನ ಸಂಕಲ್ಪವು, ಮಹಾನಿಯತಿಯ ನಿಶ್ಚಯವು ಇರುವುದರಿಂದಲೂ, ಅಲ್ಲಿ ಪ್ರತಿಬಿಂಬ ಸ್ವರೂಪರಾಗಿರುವುದರಿಂದಲೂ ಒಬ್ಬರನ್ನೊಬ್ಬರು ಗುರುತು ಹಿಡಿಯುವರು. ಅಂದರೆ ಇಲ್ಲಿ ಏನು ನಡೆಯುತ್ತಿದೆಯೋ ಅದು ನನ್ನ ಚಿದಾಕಾಶದಲ್ಲಿ ಉಂಟಾದ ಸಂಕಲ್ಪದಿಂದ ನಡೆಯುತ್ತಿರುವುದು ಎಂದುಕೊಳ್ಳಬೇಡ. ಮಹಾಚಿತ್ತಿನ ಸಂಕಲ್ಪವು, ಮಹಾನಿಯತಿಯ ನಿಶ್ಚಯವು ಇದೇ ಆಗಿರುವುದರಿಂದ ಪ್ರತಿಯೊಂದು ಸರ್ಗದಲ್ಲಿಯೂ ಪ್ರತಿಬಿಂಬ ಸ್ವರೂಪರಾಗಿ ಇರುವುದರಿಂದ ಅವರು ಬಹಳ ಸುಲಭವಾಗಿ ಗುರುತು ಹಿಡಿಯುತ್ತಾರೆ. ಇವಳು ನನ್ನ ಸಹಜ ಭಾರ್ಯೆ, ಇವಳು ನನ್ನ ಸಹಜ ಸಖಿ, ಇವಳು ಸಹಜವಾದ ನನ್ನ ರಾಣಿ, ಇವನು ನನ್ನ ಸಹಜ ಭೃತ್ಯ ಎಂದು ತಿಳಿಯುವುದು. ಅಂದರೆ ಆ ವಿದೂರಥನ ಜನ್ಮವನ್ನು ತಾಳಿದಂತಹ ಆ ಪದ್ಮರಾಜನೇ ಹಿಂತಿರುಗಿ ಬಂದಾಗ ಸಹಜವಾಗಿ ಆತನಿಗೆ ಗುರುತು ಸಿಗುತ್ತದೆ, ಚಿಂತಿಸಬೇಕಾಗಿಲ್ಲ. ನೀನು, ನಾನು ಮತ್ತು ಆ ಎರಡನೆಯ ಲೀಲೆ, ವಿದೂರಥನ ಪತ್ನಿಯಾಗಿದ್ದ ಲೀಲೆ, ಈ ಮೂವರು ಮಾತ್ರ ಈ ಆಶ್ಚರ್ಯವನ್ನು ಬಲ್ಲೆವೋ ಅಲ್ಲದೆ ಬೇರೆ ಯಾರಿಗೂ ಏನೇನು ನಡೆದಿದೆಯೋ ಇದಾವುದು ತಿಳಿಯದು. ಅಂದರೆ ಇದೆಲ್ಲವೂ, ಈ ಬೇರೆ ಬೇರೆ ಸರ್ಗಗಳು, ಈ ಬೇರೆ ಬೇರೆ ರೀತಿಯಾಗಿ ಉಂಟಾದಂತಹ ಚಿದಾಕಾಶದಲ್ಲಿ ಉಂಟಾದಂತಹ ಭ್ರಮೆಗಳು ಎಂಬುದು ಕೇವಲ ಸರಸ್ವತಿಗೆ ಗೊತ್ತು, ಲೀಲೆಗೆ ಗೊತ್ತು. ಅದೇ ಲೀಲೆಯೇ ಮುಂದೆ ವಿದೂರಥನ ಪತ್ನಿಯಾದ ಲೀಲೆಯೂ ಆಗಿದ್ದುದರಿಂದ ಆಕೆಗೂ ಗೊತ್ತು. ಅಂದರೆ ಇಬ್ಬರು ಲೀಲೆಯರು ಒಬ್ಬರೇ. ಪ್ರಬುದ್ಧ ಲೀಲೆಯು ಹೇಳುತ್ತಾಳೆ, ಲಲಿತವಾದಿನಿಯಾದ ಒಳ್ಳೆಯ ರೀತಿಯ ಮಾತುಗಳನ್ನಾಡುವ ಈ ಲೀಲೆಯು ವಿದೂರಥನ ಪತ್ನಿಯಾಗಿದ್ದ ಶರೀರದಿಂದಲೇ ಏತಕ್ಕೆ ಪತಿಯನ್ನು ಸೇರಲಿಲ್ಲ? ಏಕೆಂದರೆ ಅವಳಿಗೂ ವರವಿತ್ತಲ್ಲವೇ? ಆಕೆಯ ಆ ಪಾರ್ಥಿವ ದೇಹದಿಂದಲೇ ಏಕೆ ಸೇರಲಿಲ್ಲ? ಆಕೆ ಕೂಡ ದೇಹವನ್ನು ಬಿಟ್ಟು ಇಲ್ಲಿಗೆ ಬರುತ್ತಿರೋಳಲ್ಲ. ಆಗ ಶ್ರೀದೇವಿಯು ಹೇಳುತ್ತಾಳೆ, ಅಪ್ರಬುದ್ಧ ಬುದ್ಧಿಗಳು, ಅಂದರೆ ಆತ್ಮನು ಸ್ಥೂಲನಲ್ಲ ಎಂಬುದನ್ನು ಅರಿಯದವರು ಅವರವರ ಪುಣ್ಯವಶವಾಗಿ ಪ್ರಾಪ್ತವಾಗುವ ಸಿದ್ಧಲೋಕಗಳನ್ನು, ನೆರಳು ಬಿಸಿಲನ್ನು ಹೇಗೆ ಹಿಡಿಯಲಾರದೋ ಹಾಗೆ ಸ್ವದೇಹದಿಂದಲೇ ಪಡೆಯಲಾರರು. ಯಾರು ಆತ್ಮನು ಸ್ಥೂಲನಲ್ಲ ಎಂಬುದನ್ನು ಅರಿತಿಲ್ಲವೋ ಅವರಿಗೆ ಈ ರೀತಿಯಾಗಿ ತಮ್ಮ ದೇಹದಿಂದಲೇ, ಅಂದರೆ ಇಲ್ಲಿ ದೇಹವೆಂದರೆ ಸ್ಥೂಲ ದೇಹವೆಂದಲ್ಲ, ಅವರ ಅತಿವಾಹಿಕ ದೇಹದಿಂದ ಅವರು ನಾನು ಎಂಬ ಆ ಪ್ರಜ್ಞೆಯನ್ನು ಇಟ್ಟುಕೊಂಡೆ ಅಂದರೆ ಯಾವ ರೀತಿಯಲ್ಲಿ ಇದ್ದಾರೋ ಅದೇ ರೀತಿಯಲ್ಲಿ ಅವರು ಪಡೆಯುವುದು ಸಾಧ್ಯವಿಲ್ಲ. ಸರ್ಗವು ಆರಂಭವಾಗುತ್ತಿದ್ದ ಹಾಗೆಯೇ ಹಿರಣ್ಯ ಗರ್ಭಾದಿಗಳಿಂದ ಹೀಗೆಂದು ನಿಯತಿಯು ಸ್ಥಾಪಿತವಾಗಿರುವುದು. ಅಂದರೆ ಈ ಕಾರಣದಿಂದಾಗಿಯೇ ಪ್ರತಿಯೊಂದು ಸರ್ಗದ ಆರಂಭದಲ್ಲಿಯೂ, ಯಾವುದನ್ನು ನಾವು ಜನ್ಮವೆಂದು ಕರೆಯುತ್ತೇವೆಯೋ ಆ ಪ್ರತಿಯೊಂದು ಜನ್ಮದ ಆರಂಭದಲ್ಲಿಯೂ ನಾನು ಹಿಂದೆ ಏನಾಗಿದ್ದೆ, ಯಾರೊಂದಿಗೆ ಸಂಬಂಧಗಳನ್ನು ಹೊಂದಿದ್ದೆ ಎಂಬುದೆಲ್ಲವೂ ಮರೆತು ಹೋಗುವುದು. ಇದೇ ಒಂದು ವಿಶೇಷವಾದ ಮೊದಲಿಗೆ ನಾನು ಹುಟ್ಟಿದೆ ಎಂಬ ಭ್ರಮೆಯಿಂದಲೇ ಆ ದೇಹದೊಂದಿಗೆ ಸೇರಿಕೊಂಡು ಜೀವನು ಬಾಳಲು ಆರಂಭಿಸುವನು. ಆತನಿಗೆ ಹಳೆಯದೆಲ್ಲವೂ ಮರೆತು ಹೋಗುವುದು. ಏಕೆಂದರೆ ಹಿರಣ್ಯ ಗರ್ಭಾದಿಗಳಿಂದಲೇ ಈ ರೀತಿಯಾದ ನಿಯತಿಯು ಸ್ಥಾಪಿತವಾಗಿರುವುದು. ಸತ್ಯವು ಸುಳ್ಳಿನೊಡನೆ ಬೆರೆಯುವುದು ಎಂತು ಅಸಂಭವವೋ ಹಾಗೆಯೇ ಈ ನಿಯತಿಯು ತಪ್ಪುವುದು ಅಸಂಭವವು. ಬಾಲಕನಿಗೆ ವೇತಾಳ ಸಂಕಲ್ಪವು ಇರುವವರೆಗೂ, ಅಂದರೆ ಬಾಲಕನಾದವನಿಗೆ ಇಲ್ಲೆಲ್ಲೋ ಬೇತಾಳವಿದೆ ಎಂಬ ಭ್ರಮೆಯು ಇರುವವರೆಗೂ ವೇತಾಳವಿಲ್ಲ ಎಂಬ ಬುದ್ಧಿಯು ಅವನಿಗೆ ಎಂತು ಬರುವುದು? ಎಲ್ಲಿಯವರೆಗೆ ಬುದ್ಧಿಯಲ್ಲಿ ಅವಿವೇಕವೆಂಬ ಜ್ವರದ ಬಿಸಿಯು ಇರುವುದೋ ಅಲ್ಲಿಯವರೆಗೂ ವಿವೇಕ ಚಂದ್ರನ ತಂಪು ಬರುವುದಾದರೂ ಎಂತು? ನಾನು ಪೃಥಿವ್ಯಾದಿ ಭೂತಗಳಿಂದ ಆದ ದೇಹವುಳ್ಳವನು, ನನಗೆ ಆಕಾಶದಲ್ಲಿ ಹೋಗುವ ಉತ್ತಮವಾದ ಗತಿಯಿಲ್ಲ ಎಂಬ ನಿಶ್ಚಯವು ಒಳಗಿರುವುದು. ಅಲ್ಲಿನವರೆಗೂ ಅವನಿಗೆ ಬೇರೆ ನಿಶ್ಚಯವು ಎಂತು ಬರುವುದು? ಅದರಿಂದ ಜ್ಞಾನಜನ್ಯವಾದ ವಿವೇಕದಿಂದಲೂ ವರದಿಂದಲೂ ಪುಣ್ಯ ದೇಹದಿಂದಲೂ ಪರಲೋಕವನ್ನು ಪಡೆಯುವರು.
ಒಣಗಿದೆಲೆಯು ಬೆಂಕಿಯಲ್ಲಿ ಬೀಳುತ್ತಿದ್ದ ಹಾಗೆಯೇ ಸುಟ್ಟು ಹೋಗುವಂತೆ ಈ ಭೌತಿಕ ದೇಹವು ಅಹಂಕಾರ ವಾಸನಾ ಮಾತ್ರಮಯವಾದ ಅತಿವಾಹಿಕ ದೇಹವನ್ನು ಹೊಂದುತ್ತಲೂ ನಾಶವಾಗುವುದು. ವರ ಶಾಪ ವಿಜೃಂಭಣೆಗಳಿಂದಲೂ ಹೀಗೆಯೇ ಆಗುವುದು. ಹಿರಿಯರು ಏನಾಗೂ ಎಂದು ಹೇಳಿದರೋ ತಾನು ಅದೇ ಎಂಬ ಸ್ಮೃತಿಯು ಬರುವುದು. ಹಾಗಿಲ್ಲದಿದ್ದರೆ ವರಶಾಪಗಳು ಅರ್ಥಕ್ರಿಯಾಕಾರಿಗಳಾಗುವುದಾದರೂ ಎಂತು? ಆದರೆ ಹಿರಿಯರು ಕೊಟ್ಟಂತಹ ವರವೇ ಇರಲಿ, ಶಾಪಗಳೇ ಇರಲಿ, ಅವು ಕಾರ್ಯಸಿದ್ಧಿಗೆ ಬರುವುದಾದರೂ ಹೇಗೆ? ಈ ಕಾರಣದಿಂದಾಗಿಯೇ ಜೀವಿಯಾದವನು, ಆ ಜೀವನು ತಾನು ಹಿರಿಯರ ವರಶಾಪಗಳಿಗೆ ಒಳಗಾಗಿಯೇ ಈ ರೀತಿ ಆಗುತ್ತಿರುವೆ. ರಜ್ಜುವಿನಲ್ಲಿ ಕಾಣುವ ಸರ್ಪ ಪ್ರತೀತಿಯು ಸರ್ಪ ಕಾರ್ಯವನ್ನು ಮಾಡಬಲ್ಲದೆ? ಸಾಧ್ಯವೇ ಇಲ್ಲ. ಹಗ್ಗದಲ್ಲಿ ಹಾವು ಕಾಣಿಸಿಕೊಳ್ಳುವುದು ಭ್ರಮೆಯೇ ಹೊರತು ಅದು ಹಾವಾಗಿ ಕಾರ್ಯ ಮಾಡಲು ಸಾಧ್ಯವಿಲ್ಲ. ತನ್ನಲ್ಲಿ ಯಾವುದು ಇಲ್ಲವೇ ಇಲ್ಲವೋ ಹೇಗೆ ಹಗ್ಗದಲ್ಲಿ ಹಾವು ಇಲ್ಲವೇ ಇಲ್ಲವೋ ಹಾಗೆ ತನ್ನಲ್ಲಿ ಯಾವುದು ಇಲ್ಲವೇ ಇಲ್ಲವೋ ಅದರ ಕಾರ್ಯ ಅದು ಮಾಡುವುದೆಂತು? ಹಾಗೆ ವರಶಾಪಗಳು ಆ ಪ್ರತೀಕವನ್ನು ತಂದುಕೊಡದಿದ್ದರೆ ಆ ಸ್ಮೃತಿಯು ಬರುವುದಿಲ್ಲ. ಸ್ಮೃತಿಯು ಬರದಿದ್ದರೆ ಅರ್ಥಕ್ರಿಯಾಕಾರಿಯಾಗುವುದಿಲ್ಲ. ಆದ್ದರಿಂದ ಆ ಸ್ಮೃತಿಯು ಬಂದು ಅದರ ಕಾರಣದಿಂದಾಗಿ ಆ ಭ್ರಮೆಯು ಆರಂಭವಾಗಿ ತಾನು ಅದೇ ಆಗಿರುವೆ ಎಂದು ಆ ಜೀವನು ತಿಳಿದುಕೊಳ್ಳುತ್ತಾನೆ. ಈಗ ಮತ್ತೊಂದು ವಿಧವಾಗಿಯೂ ಶಂಕಿಸಬಹುದು. ಸ್ಥೂಲ ದೇಹವು ಕಾರ್ಯನಿಷ್ಪತ್ತಿ ಮಾಡತಕ್ಕುದೆಂದು ಸರ್ವಾನುಭವ ಸಿದ್ಧವಾಗಿರುವುದರಿಂದ ತತ್ವಜ್ಞಾನವಾದ ಮಾತ್ರದಿಂದಲೇ ಇದಕ್ಕೆ ಬಾಧೆಯುಂಟಾಗುವುದು ಹೇಗೆ ಎಂದು ಶಂಕಿಸಬಹುದು. ಆದರೆ ತತ್ವಜ್ಞಾನಾವಸ್ಥೆಯಲ್ಲಿ ಈ ಪ್ರಾಪಂಚಿಕ ಕಾರ್ಯ ನಿಷ್ಪತ್ತಿಯೇ ಇರುವುದಿಲ್ಲವಾದ ಕಾರಣ ಈ ಶಂಕೆಗೆ ಅವಕಾಶವಿಲ್ಲ. ರಜ್ಜುವನ್ನು ನೋಡಿ ಸರ್ಪವೆಂದು ತಿಳಿದುಕೊಂಡ ಮಾತ್ರದಿಂದಲೇ ಆ ಸರ್ಪಜ್ಞಾನವು ಸರ್ಪದಿಂದ ಆಗಬೇಕಾದ ದಂಶ, ಅಂದರೆ ಸರ್ಪದಿಂದ ಆಗಬೇಕಾದ ಕಚ್ಚುವಿಕೆ ಮುಂತಾದ ಕಾರ್ಯಗಳನ್ನು ಮಾಡಬಲ್ಲದೆ? ಅಂದರೆ ಹಗ್ಗವೇನಾದರೂ ನಮ್ಮನ್ನು ಕಚ್ಚಲು ಸಾಧ್ಯವಿಲ್ಲ. ಹೀಗೆ ಯಾವ ಸ್ಥೂಲ ಶರೀರವು ಸ್ವಭಾವತಃ ಇಲ್ಲವೇ ಇಲ್ಲವೋ, ಯಾವ ಪಾರ್ಥಿವ ಶರೀರವು ವಾಸ್ತವದಲ್ಲಿ ಇಲ್ಲವೇ ಇಲ್ಲವೋ ಅದು ಕಾರ್ಯನಿಷ್ಪತ್ತಿ ಮಾಡುತ್ತದೆ ಎಂಬುದು ಯಾವುದು? ಅದು ಕಾರ್ಯದಲ್ಲಿ ತೊಡಗುತ್ತದೆ ಎಂಬುದಾದರೂ ಯಾವುದು? ಈ ರೀತಿಯಾಗಿ ಯಾವುದೋ ಕಾರಣಗಳಿಂದಾಗಿ, ನಮ್ಮಲ್ಲಿನ ಸಂಕಲ್ಪದಿಂದಾಗಿಯೋ, ಹಿರಿಯರ ವರ ಶಾಪಗಳಿಂದಾಗಿಯೋ, ಬೇರೆಯವರ ಹೇಳುವಿಕೆಯಿಂದಾಗಿಯೋ ನಾನು ಈ ದೇಹವನ್ನು ಧರಿಸಿದೆ ಎಂದು ಜೀವನು ಭ್ರಮೆಯಲ್ಲಿ ತೊಡಗುವನೇ ಹೊರತು ಆತ ಯಾವ ದೇಹವನ್ನು ಧರಿಸಿರುವುದಿಲ್ಲ. ಈ ದೇಹವು ಮೃತವಾಯಿತು ಎಂಬ ಮರಣ ಭ್ರಮವು ನಮ್ಮ ಅನುಭವದಲ್ಲಿರುವುದು ಹಿಂದಿನಿಂದಲೂ. ಹಾಗೆ ಮರಣ ವಾಸನೆಯು ಅಭ್ಯಾಸದಿಂದ ದೃಢವಾಗಿರುವುದರಿಂದ ಹಾಗೆ ತೋರುವುದು. ಅಂದರೆ ಇದು ಮೃತವಾಯಿತು ಎಂದು ಮಿಥ್ಯಾರೂಪವಾದ ಭ್ರಮವಲ್ಲದೆ, ಶರೀರವೆಂಬುದು ಸುತರಾಂ ಅಸತ್ಯವಾಗಿದ್ದ ಪಕ್ಷದಲ್ಲಿ ಇದು ಮೃತವಾಯಿತು ಎಂದು ಸರ್ವರಿಗೂ ಜ್ಞಾನ ಉಂಟಾಗುವ ಬಗೆಯಾದರೂ ಹೇಗೆ ಎಂದರೆ, ಇದು ಮೃತವಾಯಿತು, ಈ ಶರೀರವು ಸ್ಥೂಲ ಶರೀರವು ಮೃತವಾಯಿತು ಎಂಬುದು ಮಿಥ್ಯಾರೂಪವಾದ ಭ್ರಮವಲ್ಲದೆ ವಾಸ್ತವವಲ್ಲ. ಈ ಭ್ರಮವು ಸ್ಥಿರವಾಗಿ ನೆಲೆಸಿರುವ ಪೂರ್ವಾಭ್ಯಾಸದ ಹಿಂದಿನ ಅಭ್ಯಾಸಗಳ ವಾಸನೆಯಿಂದಲೇ ಉತ್ಪನ್ನವಾಗುವುದು. ತನ್ನ ಅನುಭವಕ್ಕೆ ಬರುವ ಜಗತ್ತೆಂಬ ಸಂಸಾರದಲ್ಲಿ ಪ್ರತಿಯೊಂದು ತನ್ನ ಸ್ಮೃತಿಯಿಂದ ಉಂಟಾದ ಭ್ರಮೆಯೇ ಹೊರತು ಇನ್ನೊಬ್ಬರ ಸಂಕಲ್ಪದಿಂದ ತನಗೆ ಇಂತಹ ಸುಖ ದುಃಖಗಳು ಬಂತು ಎಂಬುದಿಲ್ಲ. ಹೀಗಿರುವುದರಿಂದ ನಾವು ಹಿಂದೆ ಅನುಭವಿಸಿರುವ ಜಗತ್ತಿನಲ್ಲಿಯೇ ನಮಗೆ ಈಗ ಸ್ಮರಣ ರೂಪವಾದ ಭ್ರಮ ಹುಟ್ಟುವುದೆಂದು ನಿರ್ಧಾರವಾಯಿತು. ಅಷ್ಟೇ ಹೊರತು ವರ ಕೊಡತಕ್ಕವರಾಗಲಿ ಅಥವಾ ಹಿರಣ್ಯಗರ್ಭಾದಿಗಳಾಗಲಿ ಮಾಡುವ ಸಂಕಲ್ಪದಿಂದ ಹೀಗಾಗುವುದೆಂದು ತಿಳಿಯಬಾರದು. ಅಂತೂ ಸೃಷ್ಟಿ ಸ್ಥಿತಿ ಮುಂತಾದವುಗಳ ಅಭ್ಯಾಸ ಸ್ವರೂಪವೇ ಇಂತಹುದು. ಸಂಸಾರಗಳು ಎಂಬುದು ಅವಿದಿತ ವೇದ್ಯ ದೃಷ್ಟಿಯುಳ್ಳವರಿಗೆ ಬಾಹ್ಯಭೂತ ಸಮೂಹಗಳು ಎಂದು ತೋರಿದರೂ ಅವೆಲ್ಲವೂ ಒಳಗೆ ಅನುಭವವಾಗತಕ್ಕವು. ಕಣ್ಣಿನ ದೋಷದಿಂದ ಕಾಣುವ ಎರಡನೆಯ ಚಂದ್ರಬಿಂಬವು ದೂರದಲ್ಲಿಯೇ ಕಂಡರು. ಅಂದರೆ ಕಣ್ಣಿನ ದೋಷದಿಂದಾಗಿ ಇಬ್ಬಿಬ್ಬರು ಎರಡೆರಡು ಚಂದ್ರಬಿಂಬಗಳು ಕಾಣುತ್ತಿದ್ದರು, ವಾಸ್ತವದಲ್ಲಿ ಎರಡು ಚಂದ್ರಬಿಂಬಗಳಿರುವವೇ ಎಂದರೆ ಇಲ್ಲ. ಅದು ಕೇವಲ ದೋಷವಿರುವ ಕಣ್ಣಿನಲ್ಲಿ ಮಾತ್ರವೇ ಇರತಕ್ಕಂತಹದು. ಇಂತಿದು ಆರ್ಷವು ವಾಲ್ಮೀಕಿ ಪ್ರೋಕ್ತವೂ ಆದ ಶ್ರೀ ವಾಸಿಷ್ಠ ರಾಮಾಯಣದ ಉತ್ಪತ್ತಿ ಪ್ರಕರಣದಲ್ಲಿ ಸಂಸ್ಕೃತಿ ವಿದಿತ ವೇದ್ಯ ಎಂಬ 53ನೆಯ ಸರ್ಗವು.
ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.